ಆಸ್ ಎ ಕ್ರಿಯೇಟರ್ ಆಗಿ ಆ ತರುಣ್ ಅವರ ಒಂದು ಥಾಟ್ ಇದೆಯಲ್ಲ, ಅಂದ್ರೆ ಸಿನಿಮಾ ಮೇಲಿನ ಅವ್ರಿಗಿರುವಂಥ ಉತ್ಸಾಹ ಮತ್ತು ಪ್ಯಾಷನ್ ಇದೆಯಲ್ಲ, ಯಾವತ್ತೂ ಕುಗ್ಗಲ್ಲ. ಹೊಸತನನ್ನ ಯಾವಾಗಲೂ ಯೋಚನೆ ಮಾಡ್ತಾರೆ. ನೀವು ಹತ್ತಿರದಲ್ಲಿ ನೋಡಿದಾಗ ಯಾವ ರೀತಿ ಅವರು ಸಿನಿಮಾದ ಕಥೆಗಳನ್ನು ಜಡ್ಜ್ ಮಾಡ್ತಾರೆ, ಈ ಕಥೆನ ಸಿನಿಮಾ ಮಾಡಿದ್ರೆ ಸೂಪರ್ ಹಿಟ್ ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ ಅಂತ? ಅವರು ಅವ್ರ IQ ಲೆವೆಲ್ಸ್ ಇಲ್ಲಿರೋದು ಆಯಿತಾ. ಅಂದರೆ ಅವ್ರ ಯೋಚನೆ ಇಲ್ಲಿರುತ್ತೆ, ನಾನು ಇನ್ನೂ ಇಲ್ಲಿರ್ತೀನಿ, ಏನೋ ಯೋಚನೆ ಮಾಡೋಕ್ಕೆ ಹೇಳಿರ್ತಾರೆ ನನಗೆ. ನಾನು ಏನೋ ಯೋಚನೆ ಮಾಡೋಕ್ಕೆ ಹೇಳಿರ್ತಾರೆ ಅವರು. ಬಟ್ ನಾನು ಇಲ್ಲಿ ಯೋಚನೆ ಮಾಡಿರ್ತೀನಿ, ಅವ್ರ ಆನ್ಸರ್ ಆಲ್ರೆಡಿ ಇಲ್ಲಿರುತ್ತೆ. ಸೊ ಅದು ಅಂದರೆ ಅವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಅವ್ರ ತಲೆ ಹೆಂಗೆ ಓಡುತ್ತೆ ಅಂತ ನಿಜವಾಗ್ಲೂ ನನಗೆ ಇವತ್ತುವರೆಗೂ ಮದುವೆ ಆಗಿ 1 ವರ್ಷ ಆಯಿತು. ನಿಜವಾಗ್ಲೂ ಅದೊಂದು ನನಗೆ ಪ್ರಶ್ನೆ ಕೇಳಲೇಬೇಡಿ. ಯಾಕೆಂದರೆ ಈ ಸೋ ಮಚ್ ಇನ್ ಟು ವರ್ಕ್. ಸಿನಿಮಾ 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 ಅಷ್ಟೇ. ಅವ್ರಿಗೆ ಬೇರೆಯವ್ರಿಗೆ ಏನಾದರೂ ಆಚೆ ಹೋಗೋದು ಅದೆಲ್ಲ ಕಿಕ್ಕಾದರೆ, ಅವ್ರಿಗೆ ಕಿಕ್ಕೇ ಇದು ವರ್ಕ್. ಸಿನಿಮಾ ಇಸ್ ಇದು ನೈಟ್ ಅಂತ ಇಲ್ಲ, ಬೆಳಿಗ್ಗೆ ಅಂತ ಇಲ್ಲ. ಈ ಸ್ಪೆಷಲಿ ಈ ಸಿನಿಮಾ ರಿಲೀಸ್ ಇವೆ ಪಾಸ್ಟ್ 10 ಡೇಸಿಂದ ಅಂತೂ ಅವರು ಅಂದರೆ ರಾತ್ರಿ ಲೇಟಾಗಿ ಬರ್ತಾರೆ ಆಫೀಸಿಂದ, ಆಫೀಸಲ್ಲಿ ಫುಲ್ ಡೇ ಕೆಲಸ ಮಾಡ್ತಿರ್ತಾರೆ, ಬ್ರೇಕ್ ಅನ್ನೋದಿಲ್ಲ. ಅಷ್ಟು ಹಾರ್ಡ್ ವರ್ಕ್ ಅವರು. ತರುಣ್ ಅವ್ರದ್ದು ಅಂತ ಅಷ್ಟೇ ಅಲ್ಲ, ಪುನೀತ್ ಅವರಾಗಿರಲಿ, ನಮ್ಮ ಇಡೀ ಟೀಮ್, ರಾನಾ, ಪ್ರಿಯಾಂಕಾ, ಆಲ್ ಆಫ್ ದೆಮ್ ಹ್ಯಾವ್ ಪುಟ್ ಇನ್ ಸೋ ಮಚ್ ಎಫರ್ಟ್ಸ್. ಐ ಆಮ್ ಶೋರ್ ಹಾರ್ಡ್ ವರ್ಕ್ ಇದ್ದಿದ್ದ ಕಡೆ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತಲ್ಲ. ಸೊ ಹೋಪ್ ದಿಸ್ ಟೈಮ್ ಅದೇ ಪ್ರೇಮ್ ಮಾಡಿದ್ದೀನಿ, ನೋಡೋಣ.